ಎಲ್ಲರಿಗೂ ಒಂದು ರಿಕ್ವೆಸ್ಟು, ಕಂಪ್ಲೀಟ್ ವಿಡಿಯೋನ ನೋಡದೆ ದಯವಿಟ್ಟು ಯಾರು ಕೂಡ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯುವನಿಧಿ 5 ತಿಂಗಳ ಪೆಂಡಿಂಗ್ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. 5 ತಿಂಗಳು ಯಾವ್ದು ಅಂತ ಹೇಳಿದ್ರೆ, ಮೊದಲನೇದಾಗಿ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್, ಒಟ್ಟು 5 ತಿಂಗಳ ಅಮೌಂಟು ರಾಜ್ಯ ಸರ್ಕಾರದ ಕಡೆಯಿಂದ ಬರಬೇಕಾಗಿದೆ. ಬಟ್ ಎಲ್ರಿಗೂ ಕೂಡ 5 ತಿಂಗಳು ಅಮೌಂಟ್ ಏನು ಬರಬೇಕಾಗಿಲ್ಲ. ಕೆಲವರಿಗೆ ಡಿಸೆಂಬರ್ ಬಂದಿದೆ, ಕೆಲವರಿಗೆ ಜನವರಿ ತಿಂಗಳು ಕೂಡ ಬಂದಿದೆ, ಮತ್ತು ಕೆಲವರಿಗೆ ಈ 2 ತಿಂಗಳು ಅಮೌಂಟು ಕೂಡ ಬಂದಿರೋದಿಲ್ಲ. ಸೊ ಕೆಲವರಿಗೆ 3 ತಿಂಗಳು ಅಮೌಂಟ್ ಆದರೆ ಕೆಲವರಿಗೆ 5 ತಿಂಗಳು ಅಮೌಂಟು. ಇವಾಗ ಏನು ಚರ್ಚೆ ಆಗ್ತಿದೆ ಅಥವಾ ಏನು ತಲೆಯಲ್ಲಿ ಓಡ್ತಾ ಇದೆ ಅಂದರೆ, ಯುವನಿಧಿ ಸ್ಟಾಪ್ ಏನಾದರೂ ಆಗಿದೆಯಾ, ಇನ್ಮೇಲೆ ಅಮೌಂಟ್ ಬರುತ್ತಾ ಬರೋದಿಲ್ವಾ, ಇಷ್ಟು ತಡ ಆಗೋಯ್ತು, ನಮಗೆಲ್ಲ ಒಂದು ಕಡೆ ನಂಬಿಕೆ ಕಡಿಮೆ ಆಗ್ತಾ ಇದೆ, ಯುವನಿಧಿ ಅಮೌಂಟ್ ಇನ್ಮೇಲೆ ಬರಲ್ವೇನೋ ಅಂತ. ಸೊ ಅದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಫುಲ್ ನೋಡಿಬಿಟ್ಟು ಆಮೇಲೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ತಮ್ಮನೇಲಿ ನೋಡಿಬಿಟ್ಟು ಫೇಕ್ ಅಂತನೋ ಅಥವಾ ಬೇರೆ ಇನ್ನೇನಂತನೋ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಏನು ಇನ್ಫಾರ್ಮೇಷನ್ ಇದೆಯೋ ಅದನ್ನು ಜೆನ್ಯೂನ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಸುಮಾರು ದಿನ ಆಗಿತ್ತು ಯೂಟ್ಯೂಬ್ ವಿಡಿಯೋ ಮಾಡಿ, ಎಲ್ಲರೂ ಕೇಳ್ತಾ ಇದ್ರಿ ವಿಡಿಯೋ ಅಪ್ಲೋಡ್ ಮಾಡಿ ಏನಾದರೂ ಇನ್ಫಾರ್ಮೇಷನ್ ಹಾಕಿ ಅಂತ. ಸೊ ಇಷ್ಟು ದಿನ ಏನು ಇನ್ಫಾರ್ಮೇಷನ್ ಸಿಕ್ಕಿರಲಿಲ್ಲ. ಲೇಟೆಸ್ಟ್ ಏನೋ ಒಂದು ಅಪ್ಡೇಟ್ ಇದೆ, ಅದನ್ನು ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ಈಗ ಎಲ್ಲರಿಗೂ ಗೊತ್ತೇ ಇದೆ, ನೀವೆಲ್ಲ ಒಂದ್ಸಲ ಯುವನಿಧಿ ಸ್ಟೇಟಸ್ನ ಚೆಕ್ ಮಾಡ್ಕೊಂಡಿದ್ರೆ ನಿಮಗೆ ಅಪ್ಡೇಟ್ ಬಂದಿರುತ್ತೆ. ಆಲ್ಮೋಸ್ಟ್ ಜನವರಿ ತಿಂಗಳದು, ಫೆಬ್ರವರಿ ತಿಂಗಳದು DBT ಪುಷ್ ಆಗಿದೆ. ಸೊ 2 ತಿಂಗಳು ಅಮೌಂಟು ನಿಮಗೆ ಆದಷ್ಟು ಬೇಗ ಬರುತ್ತೆ. ಯಾವಾಗ ಬರುತ್ತೆ ಅನ್ನೋದನ್ನ ಕೂಡ ವಿಡಿಯೋದಲ್ಲೇ ಹೇಳ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನು ಕೆಲವರಿಗೆ DBT ಪ್ರೋಸೆಸ್ಡ್ ಅಂತ ಇದೆ, ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಇದೆ. ಕೆಲವ್ರದ್ದು ಹೈಯರ್ ಎಜುಕೇಷನ್ ಮಾಡಿದ್ದೀರಾ, ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದೀರಾ ಅಂತ ರಿಜೆಕ್ಟ್ ಕೂಡ ಆಗಿದೆ. ಎಲ್ಲದ್ರ ಬಗ್ಗೆನೂ ಹೇಳ್ತೀನಿ. ಎಲ್ಲನೂ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ನೋಡಿ. ಸೊ ಮೊದಲನೇದು ಬಂದು ಜನವರಿ ಮತ್ತು ಫೆಬ್ರವರಿ 2 ತಿಂಗಳ ಅಮೌಂಟ್ ಏನು ಬರಬೇಕಾಗಿತ್ತು ಅದನ್ನು ರಾಜ್ಯ ಸರ್ಕಾರದ ಕಡೆಯಿಂದ DBT ಪುಷ್ ಮಾಡಿದ್ದಾರೆ. ಸೊ DBT ಪುಷ್ ಆಗಿ ಈಗಾಗಲೇ ಒಂದು 10-15 ದಿನದ ಮೇಲೆ ಆಗಿದೆ, ಆದರೂ ಕೂಡ ಅಕೌಂಟ್ಗೆ ಅಮೌಂಟ್ ಇನ್ನೂ ಬಂದಿಲ್ಲ. ಕೆಲವ್ರದ್ದು ಏನಾಗಿದೆ ಅಂತ ಹೇಳಿದ್ರೆ, ಡಿಸೆಂಬರ್ ತಿಂಗಳು ಅಮೌಂಟ್ ಬಂದಿಲ್ಲ, ಬಟ್ ಜನವರಿ ತಿಂಗಳು ಅಮೌಂಟ್ ಬಂದಿದೆ. ಸಾಕಷ್ಟು ಜನಕ್ಕೆ ಜನವರಿ ತಿಂಗಳು ಅಮೌಂಟ್ ಬಂದಿದೆ. ವಿಡಿಯೋ ನೋಡ್ತೀರಿ ಯಾರಿಗಾದ್ರೂ ಜನವರಿ ತಿಂಗಳದ್ದು ಏನಾದರೂ ಬಂದಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಜನವರಿ ತಿಂಗಳದ್ದು ಆಲ್ರೆಡಿ ಬಂದಿದೆ ಅನ್ನೋದಕ್ಕೂ ಕೂಡ ಒಂದಷ್ಟು ಸ್ಕ್ರೀನ್ಶಾಟ್ ಹಾಕ್ತೀನಿ. ಇದು ಜನವರಿ ತಿಂಗಳು ಸ್ಟೇಟಸ್ಸು. ಕೆಲವರಿಗೆ DBT ಪ್ರೋಸೆಸ್ಡ್ ಆಗಿದೆ, ಸ್ವಲ್ಪ ಕ್ಲಾರಿಟಿ ಇಲ್ಲ, ಬಟ್ DBT ಪ್ರೋಸೆಸ್ಡ್ ಅನ್ನೋದು ನಿಮಗೆ ಗೊತ್ತಾಗ್ತಿದೆ. 100% ಜನವರಿ ತಿಂಗಳು ಅಮೌಂಟು ಬಂದಿದೆ. ಸೊ ಇವಾಗ ಏನಪ್ಪ ವಿಷಯ ಅಂತ ಹೇಳಿದ್ರೆ, ಜನವರಿ ಮತ್ತು ಫೆಬ್ರವರಿ ಮತ್ತು ಡಿಸೆಂಬರ್ ತಿಂಗಳು ಯಾರಿಗೆ ಬಂದಿಲ್ವೋ ಅಂಥವರಿಗೆ ಮೇ 15ನೇ ತಾರೀಕು ಒಳಗಡೆ ಅಮೌಂಟು ಖಂಡಿತವಾಗ್ಲೂ ಬರುತ್ತೆ ಅನ್ನೋ ಒಂದು ಅಪ್ಡೇಟು ಸಿಕ್ಕಿದೆ. ಏನು ಇಷ್ಟು ದಿನ ಪೆಂಡಿಂಗ್ ಉಳಿಸ್ಕೊಂಡಿದ್ರು ಅಮೌಂಟ್ನ, ಅದನ್ನೆಲ್ಲ ಕೂಡ ಮೇ 15ನೇ ತಾರೀಕು ಒಳಗಡೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕೆಲವು ಸಲ ಏಪ್ರಿಲ್ 30ನೇ ತಾರೀಕು ಒಳಗಡೆನೇ ಬರಬಹುದು ಅಂತ ಕೂಡ ಹೇಳಿದ್ದಾರೆ. ಸೊ ಇವತ್ತಿನಿಂದ ಹಿಡಿದು 15ನೇ ತಾರೀಕು ಒಳಗಡೆ ಯಾವಾಗ ಬೇಕಾದರೂ ನಿಮ್ಮ ಖಾತೆಗಳಿಗೆ ಪೆಂಡಿಂಗ್ ಅಮೌಂಟು ಬರಬಹುದು, ಯಾವಾಗ ಬೇಕಾದರೂ ಬರುತ್ತೆ. ಹಾಗೆ ನಿಮಗೆ ಎಷ್ಟು ತಿಂಗಳದ ಅಮೌಂಟ್ ಬರಬೇಕು, ಈಗ ಡಿಸೆಂಬರ್ ಮತ್ತು ಜನವರಿ ಬಂದಿದೆ ಅಂದರೆ ಫೆಬ್ರವರಿ ಮಾತ್ರ ಬರುತ್ತೆ. ನನಗೆ ಡಿಸೆಂಬರು ಬಂದಿಲ್ಲ, ಜನವರಿನೂ ಬಂದಿಲ್ಲ, ಫೆಬ್ರವರಿನೂ ಬಂದಿಲ್ಲ ಅಂತ ಹೇಳಿದ್ರೆ 3 ತಿಂಗಳು 9,000 ರೂಪಾಯಿ ಅಮೌಂಟು ಒಟ್ಟಿಗೆ ಬರುತ್ತೆ. ನೆಕ್ಸ್ಟು ಈಗ ಜನವರಿ ಫೆಬ್ರವರಿ ಕ್ಲಿಯರ್ ಆಯಿತು. ಮಾರ್ಚ್ ಮತ್ತು ಏಪ್ರಿಲ್ ಏನು ಅಂತ ಹೇಳಿದ್ರೆ, ಸೊ ಜನವರಿ ಮತ್ತು ಫೆಬ್ರವರಿ ಡಿಸೆಂಬರ್ 3 ತಿಂಗಳು ಅಮೌಂಟು ಕ್ಲಿಯರ್ ಆಗಿ ಅದರೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಮಾರ್ಚ್ದು ಸ್ಟಾರ್ಟ್ ಆಗುತ್ತೆ. ಸೊ ಮಾರ್ಚಲ್ಲಿ ಅಪ್ಲಿಕೇಶನ್ ಹಾಕಿದವ್ರಿಗೆ ಅಥವಾ ಏಪ್ರಿಲಲ್ಲಿ ಅಪ್ಲಿಕೇಶನ್ ಹಾಕ್ತಂಥವ್ರಿಗೆ ಸದ್ಯಕ್ಕಂತೂ ಅಮೌಂಟ್ ಬರೋದಿಲ್ಲ. ಏನು ಪೆಂಡಿಂಗ್ ಇದೆಯೋ 3 ತಿಂಗಳು ಅಮೌಂಟು ಅದು ಮೊದಲು ಕ್ಲಿಯರ್ ಆಗುತ್ತೆ. ಅದಾದ ನಂತರ ಮಾರ್ಚ್ ಮತ್ತು ಏಪ್ರಿಲ್ ಅಮೌಂಟು ಕ್ಲಿಯರ್ ಮಾಡ್ತಾರೆ ಅನ್ನೋ ಒಂದು ಅಪ್ಡೇಟ್ ಸಿಕ್ಕಿದೆ. ಹಾಗೆ ಕೆಲವ್ರದ್ದು ಹೈಯರ್ ಎಜುಕೇಷನ್ ಮಾಡ್ತಾ ಇಲ್ಲ ಅಂದರೂ ಕೂಡ ಸ್ಟೇಟಸ್ ಚೆಕ್ ಮಾಡಿದಾಗ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಅವ್ರದ್ದು ಅಪ್ಲಿಕೇಶನಲ್ಲಿ ಏನು ಶೋ ಆಗ್ತಿಲ್ಲ, ಬಟ್ ಡಿಕ್ಲರೇಷನ್ ಕೊಟ್ಟರೆ ತೊಗೊಳ್ತಾ ಇದೆ. ಅಂಥವ್ರಿಗೆ ಯಾರಿಗಾದರೂ ಹೈಯರ್ ಎಜುಕೇಷನ್ ಮಾಡ್ತಾ ಇಲ್ಲ ಅಂದರೂ ಕೂಡ ಹೈಯರ್ ಎಜುಕೇಷನ್ ಬರ್ತಿದೆ ಅಂತ ಹೇಳಿದ್ರೆ, ನೀವು ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಿದ್ದೀರಾ, ನಿಮ್ಗೆ ಏನು ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನಾನು ರೆಗ್ಯುಲರಾಗಿ ಯಾರು ಕಾಲ್ ಮಾಡ್ತಿದ್ನೋ ಅವರಂತೂ ರಿಸೀವ್ ಮಾಡ್ತಿಲ್ಲ. ನನ್ನ ಸಿಸ್ಟರ್ಗೂ ಕೂಡ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಜನವರಿ ತಿಂಗಳಿನ ಅಮೌಂಟ್ ಬಂದಿಲ್ಲ. ಹಾಗಾಗಿ ನಿಮ್ಗೆ ಯಾರಿಗಾದರೂ ಕಾಂಟ್ಯಾಕ್ಟ್ ಮಾಡಿದರೆ ಏನು ಹೇಳಿದ್ರು, ಹೈಯರ್ ಎಜುಕೇಷನ್ ಬರ್ತಿದೆ ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದನ್ನ ಗೊತ್ತಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಸದ್ಯಕ್ಕೆ ಅಪ್ಡೇಟ್ ಇದೇನೆ, 5 ತಿಂಗಳು ಅಮೌಂಟ್ ಬರೋದಿಲ್ಲ, ಪೆಂಡಿಂಗ್ ಇದ್ದರೆ 3 ತಿಂಗಳು ಅಮೌಂಟ್ ಕ್ಲಿಯರ್ ಆಗುತ್ತೆ. ಅಥವಾ ನನಗೆ ಜನವರಿ ಬಂದಿದೆ ಅಂತ ಹೇಳಿದ್ರೆ 2 ತಿಂಗಳು ಅಮೌಂಟ್ ಬರುತ್ತೆ. ಕೆಲವ್ರದ್ದು ಏನಾಗಿದೆ, ಡಿಸೆಂಬರ್ ಬಂದಿದೆ ಬಟ್ ಜನವರಿದು ಅಮೌಂಟ್ ಬಂದಿಲ್ಲ, ಈ ರೀತಿ ಕೂಡ ಆಗಿರೋದ್ರಿಂದ ಪೆಂಡಿಂಗ್ ಅಮೌಂಟ್ ಏನಿದೆ ಅದೆಲ್ಲ ಕೂಡ ಮೇ 15ನೇ ತಾರೀಕು ಒಳಗಡೆ ಕ್ಲಿಯರ್ ಆಗುತ್ತೆ. 15ನೇ ತಾರೀಕು ಒಳಗಡೆ ಯಾವಾಗ ಬೇಕಿದ್ರೂ ಬರಬಹುದು, ಇವತ್ತಾದರೂ ಬರಬಹುದು, ನಾಳೆ ಆದರೂ ಬರಬಹುದು. ಮತ್ತು ಕೆಲವರು ಏನೋ ಏಪ್ರಿಲ್ 30ನೇ ತಾರೀಕು ಒಳಗಡೆ ಹಾಕೋಕೆ ಎಲ್ಲ ಸಿದ್ಧತೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ನಾನು ಲಾಸ್ಟ್ ಟೈಮ್ ಕಾಲ್ ಮಾಡಿದಾಗ ಹೇಳಿದ್ದು ಒಂದೇ, ಮೇ 15ನೇ ತಾರೀಕುವರೆಗೂ ಕಾಲ್ ಮಾಡಬೇಡಿ, ಅಲ್ಲಿವರೆಗೂ ನಿಮ್ಗೆ ಅಮೌಂಟ್ ಬರಲ್ಲ ಅಂತ ಹೇಳಿದರು. ಅದಕ್ಕೆ ನಾನು ಸುಮ್ಮನಾಗಿದ್ದೆ, ಮತ್ತೆ ಏನು ವೀಡಿಯೋಸ್ ಹಾಕಿರಲಿಲ್ಲ, ಹಣ ಲೇಟ್ ಆಗುತ್ತೆ ಅಂದ್ಬಿಟ್ಟು. ಮತ್ತು ಏನು ಇನ್ಫಾರ್ಮೇಷನ್ ಇಲ್ಲದೆ ಏನು ವಿಡಿಯೋ ಮಾಡೋದು ಅಂತ ಕೂಡ ಸುಮ್ಮನಾಗಿದೆ. ಇದೇ ಸದ್ಯಕ್ಕೆ ಬಂದಿರೋಂಥ ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಅಥವಾ ಏನಾದರೂ ನಿಮಗೆ ಕ್ಲಾರಿಫಿಕೇಷನ್ ಇತ್ತು, ಬೇರೆ ಏನಾದರೂ ಇನ್ಫಾರ್ಮೇಷನ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.